ಸ್ನೇಹಿತರೆ ನೋಡಿ, ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಶಿವನೆ ಗ್ರಾಮದಲ್ಲಿ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ನೋಡಿ, ಸುಮಾರು 35ರಿಂದ 40 ಜೊತೆ ರಾಸುಗಳು ಭಾಗವಹಿಸಿದ್ವು. ಸ್ನೇಹಿತರೆ, ನಾನು 4 ಅವರ್ ಲೈವ್ ಅನ್ನ ಬಿಟ್ಟಿದ್ದೆ. ಸುಮಾರು 11,000 ಜನ ನೋಡಿದ್ರು. ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ಇವಾಗ ಬಂದಿರುವ 40 ಜೊತೆ ರಾಸುಗಳಲ್ಲಿ 4 ಜೊತೆ ರಾಸುಗಳು ಸೆಲೆಕ್ಟ್ ಆಗಿದ್ದಾವೆ. ನೋಡಿ ಸ್ನೇಹಿತರೆ, 4 ಜೊತೆ ರಾಸುಗಳಿಗೆ ಈಗ ಸೆಮಿಫೈನಲ್ ಪಂದ್ಯಾವಳಿಯನ್ನ ಏರ್ಪಡಿಸಿದ್ದಾರೆ. ನೋಡಿ, ಈ 4 ಜೊತೆಯಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ 4 ಬಹುಮಾನಗಳನ್ನಾಗಿ ವಿಂಗಡಿಸ್ತಾರೆ. ಬನ್ನಿ, ಬಂದಿರುವ 4 ಜೊತೆಯಲ್ಲಿ ಈಗ ಪ್ರಥಮ ಬಾರಿಗೆ ಸೆಮಿಫೈನಲ್ನ ಪ್ರಥಮ ಬಾರಿಗೆ ಯಾವ್ಯಾವ ರಾಸುಗಳನ್ನ ಹೂಡ್ತಿದ್ದಾರೆ ಅಂತೇಳಿ ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದು ರಚ್ಚು, ನಿಮಗೆಲ್ಲ ಗೊತ್ತು, ಹೆಣ್ಗರು ರಚ್ಚು ಸೆಲೆಕ್ಟ್ ಆಗಿದೆ. ಮತ್ತೆ ಸಲಗ ಅಂತ ಶಿವನೆ ಗ್ರಾಮದ ರಾಸು, ಇವುಗಳು ಸೆಮಿಫೈನಲ್ನ ಪ್ರಥಮ ಗಾಡಿಯನ್ನಾಗಿ ಹೂಡ್ತಾ ಇದ್ದಾರೆ. ನೋಡಿ, ರಚ್ಚು ಹಸುವಿನ ಎದುರಾಳಿಯಾಗಿ ವಿರಾಟ್ ನೋಡಿ ಸ್ನೇಹಿತರೆ ಕುಂಟಿನ ಮಾಡೋ ರಾಸು, ಅದನ್ನ ಸೆಮಿಫೈನಲ್ನ ಪ್ರಥಮ ಪಂದ್ಯವನ್ನಾಗಿ ಹೂಡ್ತಾ ಇದ್ದಾರೆ. ನೋಡೋಣ ಈ 2 ಜೊತೆ ರಾಸುಗಳಲ್ಲಿ ಯಾವ ಗೆಲ್ತವೆ. ನೋಡಿ ಸ್ನೇಹಿತರೆ, ಈ ರೌಂಡ್ ಅಲ್ಲಿ ಯಾವ್ದು ಗೆಲ್ಲುತ್ತೋ ಅದು ಫೈನಲ್ಗೆ ಹೋಗುತ್ತೆ. ಸೋತಂತಹ ರಾಸು ಮತ್ತೆ 3 ಮತ್ತು 4ನೇ ಬಹುಮಾನಕ್ಕೆ ಮತ್ತೆ ಹೋರಾಟ ಮಾಡುತ್ತೆ ಸ್ನೇಹಿತರೆ. ಈಗ ನಡೆದಂಥ ಸೆಮಿಫೈನಲ್ನ ಪ್ರಥಮ ಸುತ್ತಿನಲ್ಲಿ ವಿರಾಟ್ ಎತ್ತು ವಿಜಯಶಾಲಿ ಆಗುತ್ತೆ ಸ್ನೇಹಿತರೆ. ಆ ಎತ್ತು ಫೈನಲ್ಗೆ ಹೋಗುತ್ತೆ. ಸೋತಂತಹ ರಚ್ಚು ಇದು 3 ಮತ್ತು 4ನೇ ಬಹುಮಾನಕ್ಕೆ ಮತ್ತೆ ಹೋರಾಟ ಮಾಡಬೇಕಾಗುತ್ತೆ. ಅಣ್ಣ, ರಾಜ್ಯಾದ್ರ ಬಲ್ಫೈ ಅಂತ ಮೈಸೂರು ರಾಣಿ ಅವು ಜೊತೆಲಿ ಓಡ್ತಿದ್ದು, ಅವು ಈಗ ತಮಿಳ್ನಾಡು ಐತೆ. ಅದು ಇದನ್ನ ನಾವು ತಮಿಳ್ನಾಡಿಂದ ರಾಜ್ಯಾದ್ರ ಬಲ್ಫೈ ಅಂತ ತಂದಿದ್ದೀವಿ. ಈಗ ಅಣ್ಣ ನಮ್ದು A1 ಇದೆ ನಮಗೆ. ನೋಡಿ ಸ್ನೇಹಿತರೆ, ಇದು ಇವತ್ತು ಸೆಮಿಫೈನಲ್ನ 2ನೇ ಸುತ್ತಿನಲ್ಲಿ ಭಾಗವಹಿಸಿದೆ. ಈ ಸುತ್ತಲ್ಲಿ ವಿನ್ ಆದ್ರೆ ಫಸ್ಟ್ ಸೆಕೆಂಡಿಗೆ ಇವರೇ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಸರ್, ಅದ್ರ ಹೆಸರು ನಂದಿ ಅಂತ, ಅದ್ರ ಹೆಸರು ಚಂದು ಅಂತ, ಗಡಳ್ಳಿ ಅವ್ರದ್ದು ಎತ್ತು. ಅವ್ರ ಜೊತೆಲಿ ನಾವು ಹಾಕಿದೀವಿ. ಗಡಿಯಲ್ಲಿದೆ. ಗಡ್ಡಳ್ಳಿದೆ ಸರ್. ಇದು ಯಾವ ಮಂಡ್ಯ ಸ್ನೇಹಿತರೆ. ಆಂಧ್ರದಿಂದ ಬಂದಿದ್ದಾರೆ ಈ ಎತ್ತಿನ ನೋಡಕ್ಕೆ. ಖುಷಿಯಾಗಿ ಬಂದು ವಿಡಿಯೋ ಮಾಡ್ತಾರೆ. ಸುರೇಶ್ ಅಂತ ಇವ್ರ ಹೆಸರು. ಕರ್ನಾಟಕದಲ್ಲಿ ಯಾವುದೇ ರೇಸ್ ಆದ್ರೂ ಬಂದು ಭಾಗವಹಿಸ್ತಾನೆ ಇರ್ತಾರೆ ಇವರು. ಆಂಧ್ರದಲ್ಲಿ ಚಾಂಪಿಯನ್ ಡ್ರೈವರ್ ಅವನು. ಆಂಧ್ರದಲ್ಲಿ ಸರ್, ಅಲ್ಲಿಂದ ಇಲ್ಲಿ ತನಕ ಬಂದು ಭಾಗವಹಿಸ್ತಾರಲ್ಲ, ಅದಕ್ಕೆ ಖುಷಿ ಇವರು. ಒಳ್ಳೇದ ಸರ್, ಧನ್ಯವಾದಗಳು. ಸ್ನೇಹಿತರೆ ನೋಡಿ, ಆ ಕಂಗಾಮ ತಳಿಗಳ ರಾಜ 555 ಇದರ ಎದುರಾಳಿಯಾಗಿ ಸೆಮಿಫೈನಲ್ನ 2ನೇ ಸುತ್ತಿನಲ್ಲಿ ನೋಡಿ ಸ್ನೇಹಿತರೆ, ಇದು ಡಾಲಿ ಅಂತ ಇದ್ರ ಹೆಸರು, ಅದು ಮತ್ತೂರು ಬೇಬಿ ಅಂತ. ಈ 2 ಎತ್ತುಗಳಿಗೆ ಸೆಮಿಫೈನಲ್ನ 2ನೇ ಸುತ್ತನ್ನ ಆರಂಭ ಮಾಡ್ತಿದ್ದಾರೆ ಸ್ನೇಹಿತರೆ. ನೋಡೋಣ ಈ 2 ಜೊತೆ ರಾಸುಗಳಲ್ಲಿ ಯಾವ ವಿಜಯಶಾಲಿ ಆಗ್ತವೆ ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದರಲ್ಲಿ ಗೆದ್ದಂಥ ರಾಸುಗಳು ಫೈನಲ್ ಅನ್ನ ಪ್ರವೇಶ ಪಡಿತವೆ. ಸೋತಂಥ ರಾಸುಗಳು ಅವಾಗಲೇ ರೊಚ್ಚು ಸೋಲ್ತಲ್ಲ, ಅದ್ರ ಮೇಲೆ 3 ಮತ್ತು 4ನೇ ಬಹುಮಾನಕ್ಕೆ ಹೋರಾಟ ಮಾಡ್ತವೆ ಸ್ನೇಹಿತರೆ. ಸ್ನೇಹಿತರೆ, ಡಾಲಿ ಮತ್ತೆ ಮತ್ತೂರು ಬೇಬಿಯನ್ನ ಹೂಡ್ತಾ ಇದ್ದಾರೆ. ನೋಡಿ, ಇದು ಸೆಮಿಫೈನಲ್ನ 2ನೇ ಸುತ್ತು ಸ್ನೇಹಿತರೆ. ಅಂದ್ರೆ ಸೆಮಿಫೈನಲ್ನ 2ನೇ ಪಂದ್ಯ. ಈ ಎತ್ತುಗಳ ಎದುರಾಳಿಯಾಗಿ ನಂದಿ ಮತ್ತು ರಾಜ 555. ಸ್ನೇಹಿತರೆ, ಈ ಓಟದಲ್ಲಿ ರಾಜ 555 ಮತ್ತು ನಂದಿ ಗಡಿಹಳ್ಳಿಯ ರಾಸು ವಿಜಯಶಾಲಿ ಆಗಿದ್ದಾವೆ ಸ್ನೇಹಿತರೆ. ನೋಡಿ, ಇಲ್ಲಿನ ರೇಸಿನಲ್ಲಿ ಈಗ ಸೋತಂತಹ ರಾಸುಗಳನ್ನು ಹೂಡ್ತಾ ಇದ್ದಾರೆ ಸ್ನೇಹಿತರೆ. ಸೆಲೆಕ್ಟ್ ಆಗಿರುವ 4 ಜೊತೆಯಲ್ಲಿ ಸೋತಂತಹ ನೋಡಿ ಮತ್ತೂರು ಬೇಬಿ ಮತ್ತೆ ಡಾಲಿ ಎತ್ತುಗಳ ಎದುರಾಳಿಗೆ ರಚ್ಚು ಸ್ನೇಹಿತರೆ. ಈ ಎತ್ತುಗಳಿಗೆ ಪಂದ್ಯವನ್ನ ಏರ್ಪಡಿಸ್ತಾರೆ ಸ್ನೇಹಿತರೆ. ಈ 2 ಜೊತೆ ರಾಸುಗಳಲ್ಲಿ ಗೆದ್ದಂತ ರಾಸು 3ನೇ ಸ್ಥಾನವನ್ನು ಪಡೆಯುತ್ತೆ, ಸೋತಂತ ರಾಸು 4ನೇ ಸ್ಥಾನವನ್ನು ಪಡೆಯುತ್ತೆ. ಬನ್ನಿ ನೋಡೋಣ ಯಾವ ವಿಜಯಶಾಲಿ ಆಗ್ತವೆ.
ಸ್ನೇಹಿತರೆ ನೋಡಿದ್ರಲ್ಲ, ಈ ಎತ್ತುಗಳ ಓಟದಲ್ಲಿ ರಚ್ಚು ಹಸು ವಿಜಯಶಾಲಿ ಆಗುತ್ತೆ ನೋಡಿ. ಅದು 3ನೇ ಬಹುಮಾನವನ್ನ ಪಡ್ಕೊಳ್ಳುತ್ತೆ. ಡಾಲಿ ಮತ್ತೆ ಮತ್ತೂರು ಬೇಬಿ ಇದು 4ನೇ ಸ್ಥಾನವನ್ನ ತನ್ನದಾಗಿಸಿಕೊಳ್ಳುತ್ತೆ ಸ್ನೇಹಿತರೆ. ನೋಡಿ 3 ಮತ್ತು 4ನೆಯ ಆಟ ಮುಗಿಯುತ್ತೆ ಸ್ನೇಹಿತರೆ. ಈಗ ನೋಡಿ, ಪ್ರಥಮ ಮತ್ತು ದ್ವಿತೀಯ ಸ್ಥಾನಕ್ಕಾಗಿ ಒಂದು ಅತ್ಯುತ್ತಮವಾದ ಫೈನಲ್ ಪಂದ್ಯವನ್ನ ಏರ್ಪಡಿಸ್ತಾ ಇದ್ದಾರೆ ನೋಡಿ. ಈ ಪಂದ್ಯಕ್ಕೆ ಓಡ್ತಾರ ಎತ್ತುಗಳು ಯಾವ್ಯಾವಪ್ಪ ಅಂದರೆ ರಾಜ 555 ಮತ್ತು ನಂದಿ ಎತ್ತುಗಳ ಎದುರಾಳಿಯಾಗಿ ಆರುಮುಗ ಮತ್ತು ವಿರಾಟ್ ಸ್ನೇಹಿತರೆ. ಈ 2 ಜೊತೆ ಎತ್ತುಗಳಿಗೆ ಪ್ರಥಮ ಮತ್ತು ದ್ವಿತೀಯ ಬಹುಮಾನಕ್ಕಾಗಿ ಪಂದ್ಯವನ್ನು ಏರ್ಪಡಿಸ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಅಣ್ಣ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮನು ಅಂತ. ಸರ್ ನಿಮ್ಮ ಎತ್ತಿನ ಹೆಸರು? ಆರುಮುಗ ಅಂತ. ಯಾವ ಸರ್ ನಿಮ್ದು? ಸರ್ ನಮ್ಮ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಅಳಕುಪ್ಪೆ. ಹೌದಾ? ಸ್ನೇಹಿತರ ನೋಡಿ, ಮಂಡ್ಯ ಜಿಲ್ಲೆ ಆರುಮುಗ ತರೀಕೆರೆ ತಾಲೂಕಿನ ಕುಂಟಿನಮಡು ವಿರಾಟ್ ಎತ್ತನ ಇವತ್ತು ಸ್ಪರ್ಧೆಯಲ್ಲಿ ಜೋಡಿ ಮಾಡಿದ್ದಾರೆ. ಸರ್ ಇವತ್ತು ಫೈನಲಿಗೆ ಹೋಗಿದ್ದೀರಾ, ಪಂದ್ಯದಲ್ಲಿ ಏನು ಅನ್ನಿಸ್ತಿದೆ ನಿಮಗೆ? ಸರ್ ಭಾರಿ ಖುಷಿ ಆಯ್ತೈತೆ. ಹ್ಯಾಟ್ರಿಕ್ ಹೊಡಿಬೇಕು ಅಂತ ಅಲ್ಲೇ ಎರಡು ಫಸ್ಟ್ ಹೊಡೆದಿದ್ವಿ. ಕಂಟಿನ್ಯೂ ಗೆದ್ದಿದ್ರ? ಕಂಟಿನ್ಯೂ ಅಲ್ಲೇ ಗೆದ್ದಿದ್ದೀವಿ. ಸರ್ ರೇಸ್ ಅತ್ಯುತ್ತಮವಾಗಿ ಮಾಡಿದಾರಲ್ಲ? ಚೆನ್ನಾಗಿ ಮಾಡಿದ್ದಾರೆ ಸರ್, ಏನಿಲ್ಲ. ನೋಡಿ ಸ್ನೇಹಿತರೆ, ಇವತ್ತು ಫೈನಲ್ಗೆ ಹೋಗ್ತಿದೆ ಅಂತ ಆಲ್ರೆಡಿ 2 ಪ್ರಥಮ ಬಹುಮಾನ ಗೆದ್ದಿದೆ. ಇಲ್ಲಿ ಗೆದ್ರೆ ಹ್ಯಾಟ್ರಿಕ್ ಆಗುತ್ತೆ ಅಂತ ಖುಷಿಯಾಗಿ ಹೇಳ್ತಿದ್ದಾರೆ. ಒಳ್ಳೆ ಜೋಡಿ ಮಾಡಿದಾರೆ ವಿರಾಟ್. ಇದು ಕೂಡ ಫುಲ್ ಹೆಸರಾಂತ ರಾಸು. ವಿರಾಟ್ ಆರುಮುಗನೇ ಹ್ಯಾಟ್ರಿಕ್ ಹೊಡಿಬೇಕು ನೋಡಿ ಸ್ನೇಹಿತರೆ. ಇವಾಗ ಗೆದ್ರೆ ಬಹಳ ಖುಷಿಯಾಗಿ ಮನೆಗೆ ಹೋಗ್ತಾರೆ. ಮಂಡ್ಯದಿಂದ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಶಿವನಿಗೆ ಬಂದಿದ್ದಾರೆ. ಖುಷಿಯಾಗಿ ಇಲ್ಲಿನ ರೇಸಿನ ಬಗ್ಗೆ ವರ್ಣಿಸ್ತಿದ್ದಾರೆ. ಓಕೆ ಸರ್, ಒಳ್ಳೇದಾಗ್ಲಿ. ಓಕೆ ಸರ್. ನಮ್ಮ ಚಾಂಪಿಯನ್ ಡ್ರೈವರು ಸಾಗದ ಅಂದ್ಬಿಟ್ಟು ಬೇಗೂರು ಸಾಗದ ಅಂತ ಇವನೇ ನಮ್ಮ ಚಾಂಪಿಯನ್ ಡ್ರೈವರ್ ಸರ್. ಇವ್ನು ಚಾಂಪಿಯನ್ ಡ್ರೈವರ್ ಸಾಗದ ಅಂದ್ಬಿಟ್ಟು ಬೇಗೂರು ಹುಡುಗ. ಎಲ್ಲೇ ಇದ್ಲಿ ನಾವು ಹೇಳ್ದಕ್ಕೆ ಬಂದು ಗಾಡಿ ಹೊಡ್ಕೊಡ್ತಾನೆ. ನಮಸ್ತೆ. ನಮಸ್ಕಾರ ಸರ್. ಬಹಳ ಜನ ನಮಗೆ ಲೈವ್ ಮಾಡುವಾಗಲೂ ಹೇಳಿದ್ರು ಚಾಂಪಿಯನ್ ಡ್ರೈವರ್ ಸಾಗರನ ಮಾತಾಡಿಸಿ ಅಂತೇಳಿ. ತುಂಬಾ ಅತ್ಯುತ್ತಮವಾಗಿ ಗಾಡಿ ಹೊಡಿತಾ ಇದ್ದೀರಾ. ಇವತ್ತು ಫೈನಲ್ ಹೊಡಿತಿದ್ರೆ ಏನನ್ಸುತ್ತೆ? ಹೊಡಿತೀನಿ ಸರ್, ಫಸ್ಟ್ ಹೊಡಿತೀರಾ? ಕಾನ್ಫಿಡೆನ್ಸ್ ಇದೆ ಸ್ನೇಹಿತರೆ. ಓಕೆ ಸರ್, ಇದೇ ರೀತಿಯಾಗಿ ಗಾಡಿ ಹೊಡಿತಾರೆ ಸ್ನೇಹಿತರೆ. ಆರುಮುಗ ಮತ್ತೆ ವಿರಾಟ್ ಎತ್ತುಗಳ ಎದುರಾಳಿಯಾಗಿ ಫೈನಲ್ಗೆ ನೋಡಿ ಓಡ್ತಾ ಇದ್ದಾರೆ. ರಾಜ 555 ಕಂಗಾಯಂ ಮಂಡ್ಯದ ರಾಸು ಮತ್ತೆ ಸ್ನೇಹಿತರೆ ಗಡಿಹಳ್ಳಿಯ ನಂದಿ ಅಂತ ಈ ಎತ್ತುಗಳು ಇವತ್ತು ಅತ್ಯುತ್ತಮವಾದ ಪೈಪೋಟಿ ಕೊಡ್ತಾ ಇದ್ದಾವೆ ಎಲ್ಲ ಎತ್ತುಗಳಿಗೂ. ನೋಡೋಣ, 2 ಜೊತೆ ರಾಸುಗಳು ಕೂಡ ಉತ್ತಮವಾದ ರಾಸುಗಳೇ ಸ್ನೇಹಿತರೆ. ಎಲ್ಲರಿಗೂ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಇವೆರಡರಲ್ಲಿ ಯಾವ್ದು ಗೆಲ್ಲುತ್ತಪ್ಪ ಅಂತೇಳಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಕಾಯ್ತಾ ಇದ್ದಾರೆ ಸ್ನೇಹಿತರೆ. ನೋಡೋಣ, ಇವೆರಡರಲ್ಲಿ ಯಾವ ಎತ್ತು ಗೆಲ್ಲುತ್ತೋ ಅದೇ ಫೈನಲ್ ನ ವಿಜೇತ ರಾಸು. ಪ್ರಥಮ ವರ್ಷದ ರಾಜ್ಯ ಮಟ್ಟದ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆ ಶಿವನಿಯಲ್ಲಿ ನೆರವೇರುವ ರೇಸಿನಲ್ಲಿ ಈ 2 ಜೊತೆ ನೋಡಕ್ಕೆ ಬೆಳಗಿಂದ ಜನ ಕಾದಿದ್ದಾರೆ ಸ್ನೇಹಿತರೆ. ಬನ್ನಿ, ಈ ಎತ್ತುಗಳು ಯಾವ ವಿಜಯಶಾಲಿ ಆಗ್ತವೆ ಅಂತ ನಿಮಗೆ ಸಂಪೂರ್ಣ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಈಗ ನಡೆದಂತ ಪಂದ್ಯಾವಳಿಯಲ್ಲಿ ವಿರಾಟ್ ಮತ್ತೆ ಆರುಮುಗ ಎತ್ತು ವಿಜಯಶಾಲಿ ಆಗುತ್ತೆ ಸ್ನೇಹಿತರೆ. ಉತ್ತಮವಾದ ಚಕ್ಕಡಿ ಪಂದ್ಯಾವಳಿಯಲ್ಲಿ ವಿರಾಟ್ ಮತ್ತೆ ಆರುಮುಗ ಪ್ರಥಮ ಸ್ಥಾನವನ್ನು ಗಳಿಸ್ಕೊಳ್ತವೆ ನೋಡಿ ಸ್ನೇಹಿತರೆ. ಮಂಡ್ಯದ ರಾಜ 555 ಮತ್ತು ಗಡಿಹಳ್ಳಿಯ ನಂದಿ ಎತ್ತುಗಳು ದ್ವಿತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಳ್ಳುತ್ತವೆ ಸ್ನೇಹಿತರೆ. ಈ ರೀತಿಯಾಗಿ ಶಿವನಿಯಲ್ಲಿ ನಡೆದಿರುವ ಚಕ್ಕಡಿ ಗಾಡಿ ರೇಸು ಅಂತ್ಯವಾಗುತ್ತೆ. ಚಪ್ಪಾಳೆ ಬಹುಮಾನ ಪಡೆದಿರುತ್ತಾರೆ. ಇವರಿಗೆ ಶಿವನಿ ಗ್ರಾಮಸ್ಥರ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ವೀರಭದ್ರೇಶ್ವರ ಕುಪ್ಪೆ ವಿರಾಟ್ ನಾಗಮಣಿ ಅರಳುಕುಪ್ಪೆ ಇವರು ಪ್ರಥಮ ಕುಪ್ಪೆ. ವಿರಾಟ್ ನಾಗಮಣಿ ಅರಳುಕುಪ್ಪೆ ಇವರು ಪ್ರಥಮ ಬಹುಮಾನ ಪಡೆದಿರುತ್ತಾರೆ. ಇವರಿಗೆ ಶಿವನಿ ಗ್ರಾಮಸ್ಥರ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು.